ಹಲೋ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಡಿಂಬ ಟೆಂಪಲಲ್ಲಿ ಇದ್ದೀವಿ. ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಫೇಮಸ್ ಟೆಂಪಲ್ ಇನ್ ಮುನ್ನಾರ್ ಅನ್ನಂಗೆ ಆಗುತ್ತೆ ಮನಾಲಿ. ಏನಾದ್ರು ಹೇಳ, ಇವತ್ತು ಡೇ 4. ಇವತ್ತು ನಮ್ಮ ಟ್ರಿಪ್ಪಿನ ಡೇ 4. ಅಂದರೆ ನಾವು ಚಂಡೀಗಢದ್ದು ಕೌಂಟ್ ತಗೊಂಡ್ರೆ ಡೇ 5. ಇವತ್ತು 5th ಡೇ. ಚೆನ್ನಾಗಿ ಆಗ್ತಾ ಇದೆ. ಏಜೆನ್ಸಿ ವೈಸ್ ಹೋದರೆ 4th ಡೇ. ಏಜೆನ್ಸಿ ವೈಸ್ ಹೋದರೆ 4th ಡೇ. ಸೊ ಹಡಿಂಬ ಟೆಂಪಲಲ್ಲಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀವಿ. ನನ್ನ ಕಣ್ಣು ನೋಡಿ ಫುಲ್ ಕೆಂಪಾಗ್ಬಿಟ್ಟಿದೆ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಇವಾಗ ಐ ಡ್ರಾಪ್ಸ್ ತೊಗೊಂಡು ಹಾಕ್ಕೊಂಡು ಬಂದ್ವಿ. ಇವತ್ತು ಒಂದು 3-4 ಸತಿ ಐ ಡ್ರಾಪ್ಸ್ ಹಾಕೊಂಡ್ರೆ ಕಮ್ಮಿ ಆಗ್ಬೋದು. ಸ್ವಲ್ಪ ಲೈಟಾಗಿ ಉರಿ ಇದೆ, ಅದಕ್ಕೆ ಕಣ್ಣು ಕೆಂಪಾಗ್ಬಿಟ್ಟಿದೆ ಫುಲ್ಲು. ಆಮೇಲೆ ಓಕೆ, ಇವಾಗ ಹಡಿಂಬ ಟೆಂಪಲ್ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ನೋಡೋಣ. ಹಡಿಂಬ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀವಿ. ಅದಾದ್ಮೇಲೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಗೈಸ್, ಮನಾಲಿಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫೇಮಸ್ ಟೆಂಪಲ್ ಅಂದರೆ ಹಡಿಂಬ ಟೆಂಪಲ್ ಅಂತ ಹೇಳ್ಬೋದು. ಇದನ್ನು ಹಡಿಂಬ ಟೆಂಪಲ್ ಅಂತ ಕರೀತಾರೆ, ಹಿಡಿಂಬ ಟೆಂಪಲ್ ಅಂತ ಕರೀತಾರೆ. ಹಿಡಿಂಬೆ ಅನ್ನೋ ಒಬ್ಬ ರಾಕ್ಷಸಿಯ ದೇವಸ್ಥಾನ ಈ ಹಡಿಂಬ ಟೆಂಪಲ್. ಇದೇನಪ್ಪ ಇದು, ರಾಕ್ಷಸಿಗೂ ದೇವಸ್ಥಾನ ಇದೆಯಾ ಅಂತ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಇದ್ರದ್ದೊಂದು ಬ್ಯೂಟಿಫುಲ್ ಹಿಸ್ಟ್ರಿ ಇದೆ ಗೈಸ್. ಏನಂತ ಹೇಳ್ತೀನಿ ಬನ್ನಿ ಗೈಸ್. 1553ನೇ ಇಸ್ವಿಲಿ ಈ ಹಿಡಿಂಬೆ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ. ಹಿಡಿಂಬೆ ಅಂದರೆ ಮತ್ತೆ ಬೇರೆ ಯಾರೂ ಅಲ್ಲ, ಘಟೋತ್ಕಚನ ತಾಯಿ, ಪಾಂಡವರಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂಥ ಭೀಮನ ಹೆಂಡತಿಯ ದೇವಸ್ಥಾನ ಈ ಹಿಡಿಂಬೆ ಟೆಂಪಲ್. ಇದ್ರದ್ದೊಂದು ಪುಟಾಣಿ ಸ್ಟೋರಿ ಇದೆ ಗೈಸ್. ಏನಂದರೆ, ಹಿಡಿಂಬೆ ಬಂದು ಹಿಡಿಂಬಾಸುರ ಅನ್ನೋ ಒಬ್ಬ ರಾಕ್ಷಸನ ಸಹೋದರಿ. ತನ್ನ ಸಹೋದರನನ್ನು ಯಾರು ಸೋಲಿಸ್ತಾರೆ ಅವರನ್ನ ಮದುವೆ ಆಗ್ತೀನಿ ಅಂತ ಹಿಡಿಂಬೆ ಬಂದು ಶಪಥ ಮಾಡಿರ್ತಾರೆ. ಪಾಂಡವರು ತಮ್ಮ ವನವಾಸದ ಟೈಮಲ್ಲಿ ಹಿಮಾಚಲದಲ್ಲಿ ಬಂದು ನೆಲೆಸಿದ್ದಾಗ ಈ ಹಿಡಿಂಬಾಸುರ ಬಂದು ಪಾಂಡವರ ಮೇಲೆ ದಾಳಿ ಮಾಡ್ತಾರೆ. ಆವಾಗ ಭೀಮ ಹಿಡಿಂಬಾಸುರನನ್ನು ಕೊಂದು ಹಿಡಿಂಬೆಯನ್ನು ಮದುವೆ ಮಾಡಿಕೊಂಡು ಇಲ್ಲೇ ನೆಲೆಸಿರ್ತಾರೆ. ಇವರಿಬ್ಬರಿಗೆ ಹುಟ್ಟಿದಂಥ ಮಗನೇ ಘಟೋತ್ಕಚ. ಇಲ್ಲಿ ಘಟೋತ್ಕಚ ಟೆಂಪಲ್ ಸಹ ನಾವು ದೇವಸ್ಥಾನದ ಹೊರಗಡೆ ನೋಡ್ಬೋದು. ಗೈಸ್, 1553ನೇ ಇಸ್ವಿಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದೆ. ಯಾರು ಮಾಡಿದ್ದಾರೆ ಅಂತ ಹೇಳಿಲ್ಲ ಅಲ್ವಾ? ಮಹಾರಾಜ ಬಹದ್ದೂರ್ ಸಿಂಗ್ ಅನ್ನೋರು ಈ ದೇವಸ್ಥಾನನ ನಿರ್ಮಾಣ ಮಾಡಿರೋದು. ಆವಾಗಿನ ಕಾಲದಲ್ಲಿ ಇಲ್ಲಿ ಪ್ರಾಣಿ ಬಲಿ ಕೂಡ ನಡೀತಿತ್ತಂತೆ, ಬಟ್ ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ತುಂಬ ಸುಂದರವಾಗಿರೋಂಥ ಜಾಗದಲ್ಲಿ ತುಂಬ ಅಪರೂಪವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ದೇವಸ್ಥಾನದ ಒಳಗಡೆ ಕಲ್ಲಿನ ಗುಹೆಯಲ್ಲಿ ಹಿಡಿಂಬೆಯ ದರ್ಶನ ತುಂಬ ಅಪರೂಪವಾದದ್ದು. ಫೋಟೋಗ್ರಫಿ ಪ್ರೊಹಿಬಿಟೆಡ್ ಇದ್ದಿದ್ದರಿಂದ ನಾನಿಲ್ಲಿ ಫೋಟೋಸ್ನ ತಗೊಳಕ್ಕಾಗಲಿಲ್ಲ. ಪಾಂಡವರು ವನವಾಸನ ಮುಂದುವರ್ಸೋದಕ್ಕೆ ಅಂತ ಹೊರಟಾಗ ಹಿಡಿಂಬೆ ಪಾಂಡವರ ಜೊತೆ ಹೋಗೋದಿಲ್ಲ, ಮನಾಲಿಯೇ ನೆಲೆಸಿ ತಪಸ್ ಮಾಡಿ ತನ್ನ ರಾಕ್ಷಸತ್ವದಿಂದ ಮುಕ್ತಿ ಹೊಂದಿ ದೇವತೆಯಾಗ್ತಾಳೆ. ಭೀಮ ಹಿಡಿಂಬೆಯ ರಕ್ಷಣೆಗಾಗಿ ಅಂತ ಈ ದೇವದಾರ್ ಟ್ರೀನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಮನಾಲಿ ಸುತ್ತಮುತ್ತ ನಾವು ಈ ಥರ ದೇವದಾರ್ ಟ್ರೀನ ತುಂಬ ನೋಡ್ಬೋದು. ಹಾಗೆ ಗೈಸ್, ಇಲ್ಲಿ ಫೋಟೋಶೂಟ್ ಸಹ ನಡೀತಿರುತ್ತೆ. ಅಂದರೆ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕ್ಕೊಂಡು ನಾವು ಫೋಟೋಸ್ ತೊಗೊಬೋದು. ಕ್ಯಾಮ್ರಾದು ಫೆಸಿಲಿಟಿ ಇದೆ, ಅಂದರೆ ಫೋಟೋಗ್ರಾಫರ್ಸು ಇರ್ತಾರೆ. ಇಲ್ಲಾಂದರೆ ನಾವು ಮೊಬೈಲಲ್ಲಾರು ತೊಗೊಬೋದು. ನಾನು ಕವಿ ಇಲ್ಲಿ ಔಟ್ಫಿಟ್ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ಮತ್ತು ಯಾಕ್ ರೈಡ್ ಸಹ ಇಲ್ಲಿ ಇರುತ್ತೆ, ಬಟ್ ನಾವು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ವಿ ಗೈಸ್. ನಂಗೆ ತುಂಬ ಬೇಜಾರಿದೆ ಯಾಕ್ ರೈಡ್ ಮಿಸ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದು ಎಲ್ಲನೂ ನಾವು ಅಲ್ಲಿ ಟ್ರೈ ಮಾಡಿದ್ದೀವಿ, ಯಾಕ್ ರೈಡ್ ಒಂದು ಮಿಸ್ ಆಗೋಯ್ತು. ಗೈಸ್, ಇದು ಘಟೋತ್ಕಚನ ಟೆಂಪಲ್. ಹಡಿಂಬ ಟೆಂಪಲ್ ಪಕ್ಕದಲ್ಲೇ ಇದೆ. ಹೊರಗಡೆ ಬಂದರೆ ಘಟೋತ್ಕಚ ಟೆಂಪಲ್ ಸಿಗುತ್ತೆ. ಗೈಸ್, ಇವಾಗ ನಾವು ಹಡಿಂಬ ಟೆಂಪಲ್ ಆಯ್ತು. ಇನ್ಯಾವ್ದು ಹೋಗಿದ್ದಲ್ಲ ಅಣ್ಣ ಟೆಂಪಲ್? ಹಡಿಂಬ ಟೆಂಪಲ್ ಆದ್ಮೇಲೆ ಘಟೋತ್ಕಚ ಟೆಂಪಲ್ ಆಯ್ತು. ಇವಾಗ ಮನು ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿಗೆ ನಮ್ದು ವೆಹಿಕಲ್, ಓನ್ ವೆಹಿಕಲ್ಸ್ ಹೋಗಲ್ಲ, ರೆಂಟೆಡ್ ತಗೊಂಡಿದೀವಿ. ಸಿದ್ದು ಕಾರ್ನರ್. ಗೈಸ್, ನನ್ನ ಟ್ರಿಪ್ ವೀಡಿಯೋಸು ಸ್ಟಾರ್ಟಿಂಗಿಂದ ಅಂದರೆ ಫಸ್ಟ್ ವೀಡಿಯೋಯಿಂದ ಇವತ್ತಿನ ವೀಡಿಯೋ ತನಕ ಕರೆಕ್ಟಾಗಿ ನೋಡ್ತಾ ಇದ್ರೆ ನೀವುಗಳು, ನನ್ನ ಫೇಸಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನನ್ನ ಲಾಸ್ಟ್ ವೀಡಿಯೋದಲ್ಲೂ ನನ್ನ ಫೇಸ್ ಅಷ್ಟು ಚೆನ್ನಾಗಿತ್ತು, ಅಂದರೆ ಕೋಕ್ಸರಿಗೆ ಹೋದಾಗ, ಸ್ನೋ ಪ್ಲೇಸಸ್ಸಿಗೆ ಹೋದಾಗ. ಬಟ್ ನೆಕ್ಸ್ಟ್ ಡೇನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ನಮ್ಮ ಎಲ್ಲರ ಫೇಸು ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ನೋಗೆ ಹೋದ್ರೂ ನಾವು ಅಷ್ಟೊಂದು ಟ್ಯಾನ್ ಆಗ್ತೀವಿ ಅಂತ. ಬಿಕಾಸ್ ಪ್ಲೇಸಸ್ ಲೈಕ್ ಮನಾಲಿ, ಕುಫ್ರಿ ಆರ್ ಕೋಕ್ಸರ್ ಆರ್ ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್ ಆಯಿತಾ, UV ರೇಡಿಯೇಷನ್ಸು ನಮಗೆ ಸ್ಟ್ರಾಂಗಾಗೇ ನಮ್ಮ ಸ್ಕಿನ್ನಿಗೆ ರೀಚ್ ಆಗುತ್ತೆ. ಹಾಗಾಗಿ
ತುಂಬ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಸನ್ಬರ್ನ್ ಆಗೋ ಚಾನ್ಸಸ್ ಸಹ ತುಂಬ ಇರುತ್ತೆ. ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನಾರ್ಮಲಾಗಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿದ್ವಿ, ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಟ್ಯಾನ್ ಆದಮೇಲೆ ಗೊತ್ತಾಗಿದೆ ಏನಪ್ಪ ಅಂದರೆ SPF 50 ಸನ್ಸ್ಕ್ರೀನ್ನ ನಾವು ಆಲ್ಮೋಸ್ಟ್ 2 to 3 ಅವರ್ಸಿಗೆ ಒನ್ಸ್ ಅಪ್ಲೈ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಸನ್ಸ್ಕ್ರೀನ್ನ. ಹಾಗೆ ಸನ್ಗ್ಲಾಸಸ್ ವೇರ್ ಮಾಡಿದ್ರೆ ಒಳ್ಳೆಯದು. ಇಫ್ ಇಟ್ ಈಸ್ ಪಾಸಿಬಲ್ ಫೇಸ್ನ ಕವರ್ ಮಾಡ್ಕೊಂಡ್ರಂತೂ ತುಂಬ ಒಳ್ಳೆಯದು. ಆದಷ್ಟು ಸ್ಕಿನ್ನ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಾವು ಎಷ್ಟು ಟ್ಯಾನ್ ಆಗಿದ್ದೀವಿ ಅಂದರೆ ಆಲ್ಮೋಸ್ಟ್ ನಾವು ಬಂದು 1 ಮಂತ್ ಆಯಿತು, ಇನ್ನೂ ಟ್ಯಾನಿಂದ ನನ್ನ ಫೇಸ್ ರಿಕವರ್ ಆಗಿಲ್ಲ. ಸ್ವಲ್ಪ ಇನ್ನೂ ಹಾಗೆ ಫೇಸೆಲ್ಲ ಟ್ಯಾನ್ ಆಗೇ ಇದೆ. ಗೈಸ್, ಇವಾಗ ನಾವು ಓಲ್ಡ್ ಮನಾಲಿಲಿ ಮನು ಟೆಂಪಲ್ ಹತ್ರ ಬಂದಿದ್ದೀವಿ. ಇತಿಹಾಸ ಪುರಾಣದ ಪ್ರಕಾರ ಭೂಮಿಯ ಮೇಲೆ ಮಾನವ ಜನಾಂಗದ ಸೃಷ್ಟಿಕರ್ತನಾದ ಮನು ಋಷಿಯ ಹೆಸರಿನಲ್ಲಿ ನಿರ್ಮಾಣ ಮಾಡಿರೋವಂಥ ಮನು ಟೆಂಪಲ್ ಇದು. ಮನು ಋಷಿಯ ಹೆಸರನ್ನೇ ಮನಾಲಿ ಅಂತ ಸಹ ಕರೆಯಲಾಗಿದೆ ಅಂತ ಸಹ ಹೇಳ್ತಾರೆ. ಹಾಗೆ ಇಲ್ಲಿ ಮನು ಋಷಿಗಳು ಧ್ಯಾನ ಮಾಡ್ತಿದ್ರು ಅಂತ ಸಹ ನಂಬಲಾಗಿದೆ. ಸೊ ಒನ್ ಆಫ್ ದ ಸ್ಪಿರಿಚುವಲ್ ಪ್ಲೇಸ್ ಇನ್ ಮನಾಲಿ ಅಂತಲೇ ಹೇಳ್ಬೋದು ಮನು ಟೆಂಪಲ್ ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲೂ ಸಹ ಒಳಗಡೆ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಇತ್ತು. ಸುತ್ತಲೂ ಬೆಟ್ಟಗಳು, ಒಂದೊಳ್ಳೆ ಲೊಕೇಶನಲ್ಲಿ ಈ ಟೆಂಪಲ್ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇದೇ ಮನು ಟೆಂಪಲ್. ಇಲ್ಲೂ ಒಳಗಡೆ ಫೋಟೋ ಅಲೌಡ್ ಇಲ್ಲ, ಹೋಗಿ ಬಂದ್ವಿ ಒಳಗಡೆ. ಇಲ್ಲೇನೋ ಒಂದು ಅಂಗಡಿ ಇದೆ, ಸುಮ್ಮನೆ ನೋಡೋಣ ಬನ್ನಿ ಏನಿದೆ ಅಂತ. ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಎಲ್ಲ ಉಲ್ಲನ್ ಹ್ಯಾಂಡ್ಮೇಡಲ್ಲಿ ಮಾಡಿ ಹ್ಯಾಂಡ್ಮೇಡ್. ये क्या है? ये बाल में लगाने ओह, हेयर एक्सेसरीज. फ्रिज मैग्नेट्स, इयरिंग्स, ಸರಗಳೆಲ್ಲ ಇದೆ. ए क्रिस्टल प्योर है क्या? हाँ, प्योर क्रिस्टल है क्या? बेनिफिट्स होते पीछे लिखे हुए हैं. ओके. मनी मैग्नेट पायराइट्स. ಇದೆಲ್ಲ ಪ್ಯೂರ್ ಕ್ರಿಸ್ಟಲ್ಸ್ ಅಂತೆ. ಮತ್ತು ಅಲ್ಲೆಲ್ಲ ಫ್ರಿಜ್ ಮ್ಯಾಗ್ನೆಟ್ಸ್ ಇದೆ. ಫ್ರಿಜ್ ಮ್ಯಾಗ್ನೆಟ್ಸ್ ಚೆನ್ನಾಗಿದೆ. ಇದೆಲ್ಲ ಸೆಂಟೆಡ್ ಕ್ಯಾಂಡಲ್ಸ್. ನಾನು ಮಾಡ್ತೀನಿ ತಡಿ. ಫ್ಲವರ್ ತೊಗೊಂಡ್ವಿ, ಸನ್ಫ್ಲವರ್ ಉಲ್ಲನಲ್ಲಿ ಮಾಡಿರೋದು. 100 ಅಲ್ಲ 90 ರೂಪೀಸ್ ಈಚ್. ಆಮೇಲೆ ಇದು ಡ್ರೈಡ್ ಆ್ಯಪಲ್ ತೊಗೊಂಡಿದ್ವಿ. ಆ್ಯಪಲ್ ಚೆನ್ನಾಗಿದೆ ಅಲ್ವಾ? ಈ ಥರ ಡ್ರೈ ಫ್ರೂಟ್ಸು ಯಾವುದೋ ಅಂಜೂರೆಲ್ಲ ತಿಂತೀವಲ್ಲ ಆ ಥರ. ಮನಾಲಿ ಫೇಮಸ್ ಸ್ಟ್ರೀಟ್ ಫುಡ್ ಸಿದ್ದು ತಿಂತಾ ಇದೀವಿ. ಸಿದ್ದು ಇದೆ. ಸಿದ್ದು ಎಲ್ಲ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಇಲ್ಲ, ಫಸ್ಟು ನೀವೆಲ್ಲ ಟೇಸ್ಟ್ ಮಾಡಬೇಕು. ಹೆಂಗಿದೆ? ಅಚ್ಚ. ಇದೇನು ಖಾರನಾ? ಒಳಗಡೆ ಸ್ಟಫಿಂಗು ಚಟ್ನಿ ಥರ ಇದೆ ಒಳಗಡೆ. ಥ್ಯಾಂಕ್ ಯು. ಅಕ್ಕ, ನಿಮಗಿಷ್ಟ ಆಯ್ತಾ? ಹೌದಾ? ಎಲ್ಲ ಬೇಗ ತಿನ್ನಿ. ನಾನೊಂದು ಸ್ವಲ್ಪ ತಿನ್ನಬೇಕು ಬಿಸಿದ್ರಲ್ಲಿ. ರಿವ್ಯೂಸ್ ಹೇಳಿ. ಈಗ ಹೇಳ್ತಾರೆ ಫಸ್ಟ್ ಸರಿ, ಇವಾಗ ಬಾಯಿ ಕೈ ಬರ್ತಾ ಇಲ್ವಾ? ಅಣ್ಣ पानी का ग्लास दो. ಮಾತೇ ಬರ್ತಾ ಇಲ್ಲ. एक पानी का ग्लास. ಓನಿ ಮಾತು ಬರಲ್ಲ. ತುಂಬಾ ಚೆನ್ನಾಗಿದೆ.
ನಮ್ಮ ಕಡೆ ಕಡುಬು ಇರುತ್ತಲ್ಲ ಹಂಗಿದೆಯಾ ಮಸಾಲ ಕಡುಬು? ಹಾಂ, ಉದ್ದಿನ ಕಡುಬು ಮಾಡ್ತಾರಲ್ಲ ಅದೇ ಥರನ? ನಂಗೆ ಅದ್ರದ್ದು ಘಮದಲ್ಲೇ ಉದ್ದಿನ ಕಡುಬು ಥರ ಫೀಲ್ ಆಗ್ತಾ ಇದೆ. ನನಗೆ ಬೇಡವಾ ಮತ್ತೆ ನಾನು ತಿನ್ನೋದು? ಚೆನ್ನಾಗಿದೆ. ಸ್ವೀಟ್ ಟೇಸ್ಟ್ ನೋಡ್ಬೋದಿತ್ತಲ್ಲ ಅಲ್ವಾ ಗೈಸ್? ನಾನು ಇವಾಗ ತಿನ್ನಕ್ಕೆ ಹೋಗ್ತೀನಿ. ವಿಡಿಯೋ ಮಾಡ್ತಿದ್ದವರೆಲ್ಲ ತಿಂದು ಖಾಲಿ ಮಾಡ್ಬಿಡ್ತಾರೆ, ಆಮೇಲೆ ನನಗೆ ಉಳಿಸಲ್ಲ. ಹಾಂ, ಯಾವುದು ತಗೊಳಕ್ಕ? ಸಾಲು ಥರ ಸ್ಟಫಿಂಗ್ ಮಾಡಿ ಸ್ಟೀಮಲ್ಲಿ ಬೇಯಿಸ್ತಾರೆ. ರೆಡಿ ಇದು ಸ್ಟೀಮ್. ರೆಡಿ ಗೈಸ್, ಇವಾಗ ವಸಿಷ್ಠ್ ವಿಲೇಜ್, ವಸಿಷ್ಠ್ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಂತೂ ಫುಲ್ ಶಾಪಿಂಗ್ ಸ್ಟ್ರೀಟ್, ತುಂಬ ಅಂಗಡಿಗಳಿದ್ದಾವೆ. ಬರ್ತಾ ನೋಡೋಣ. ಇವಾಗ ಟೆಂಪಲ್ ಹತ್ರ ಹೋಗೋಣ. ಬಿಸಿಲು. ನಾವು ಮನಾಲಿಲಿದ್ದೀವಿ ಅಂತಲೇ ನಮಗೆ ಫೀಲ್ ಆಗ್ತಾ ಇಲ್ಲ. ಮನಾಲಿಲಿದ್ದೀವಿ ಅಂತಲೇ ಫೀಲ್ ಆಗ್ತಾ ಇಲ್ಲ. ಎಲ್ಲಿದ್ದೀವಿ ಅಂತ ಅನಿಸ್ತೇವೆ? ಎಲ್ಲಿದ್ದೀವಿ ಅಂತ ಅನ್ನಿಸ್ತೇವೆ ಅಂದರೆ ನಮ್ಮೂರಲ್ಲೂ ಇದ್ದೀವಿ. ಚಿಕ್ಕಮಂಗ್ಳೂರಲ್ಲೂ ಇಷ್ಟು ಬಿಸಿಲಿದೆ, ಮನಾಲಿಲೂ ಅಷ್ಟೇ ಬಿಸಿಲಿದೆ. ಬಟ್ ಸ್ನೋ ಕಡೆ ಹೋದಾಗ ಥಂಡಿ ಅನಿಸುತ್ತೆ. ಸಿಟಿ ಒಳಗೆಲ್ಲ ಚಳಿ ಫೀಲೇ ಆಗ್ತಾ ಇದೆ. ಚಳಿ ಬೆಳಿಗ್ಗೆ ಹೋಗಿ ರಾತ್ರಿ ಹೊತ್ತು. ನಿನ್ನೆ ರಾತ್ರಿ ಚಳಿ. ನೋಡಿ ಎಷ್ಟೊಂದು ಶಾಪಿಂಗ್ ಮಾಡೋಕ್ಕೆ ಅಂಗಡಿಗಳು ಬೇಕಾದಷ್ಟಿದೆ. ಸುಮ್ಮನೆ ಹಂಗೆ ತೋರಿಸ್ತೀನಿ, ಏನೂ ತಗೊಳ್ಳಲ್ಲ ನಾವು. ಗೈಸ್, ವಶಿಷ್ಠ ಟೆಂಪಲ್ ಹತ್ರ ಇರ್ಬೋದು, ಮನು ಟೆಂಪಲ್ ಹತ್ರ ಇರ್ಬೋದು, ಹಡಿಂಬ ಟೆಂಪಲ್ ಹತ್ರ ಇರ್ಬೋದು, ಈ ರೀತಿ ಸಾಕಷ್ಟು ಅಂಗಡಿಗಳು ಸಿಗುತ್ತೆ. ಬಟ್ ಕಂಪೇರಿಟಿವ್ಲಿ ಮಾಲ್ ರೋಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲ ಪ್ಲೇಸಸಲ್ಲೂ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಅಂತ ಹೇಳ್ಬೋದು. 1 to 2 ಇದೆ ಅಂತ ಹೇಳ್ಬೋದು. ನಾವಿಲ್ಲಿ ವಶಿಷ್ಠ ಟೆಂಪಲಲ್ಲಿ ಪರ್ಸ್ಗಳನ್ನ ತೊಗೊಂಡ್ವಿ. 100 ರೂಪೀಸ್ ಒಂದು ಪರ್ಸಿಗೆ ಕೊಟ್ಟು ಒಂದು 6-7 ಪರ್ಸ್ ತೊಗೊಂಡ್ವಿ. ಅದೇ ಸೇಮ್ ಪರ್ಸು ನಮಗೆ ಮನಾಲಿಲಿ ಮಾಲ್ ರೋಡಲ್ಲಿ 50 ರೂಪಾಯಿಗೆ ಸಿಕ್ತು. ಸೊ 1ಕ್ಕೆ 2ರಷ್ಟು ರೇಟ್ ಇಟ್ಟಿರ್ತಾರೆ. ಹಾಗಾಗಿ ಶಾಪಿಂಗ್ ಮಾಡಬೇಕು ಅಂತ ಇರೋರಿಗೆ ಬೆಸ್ಟ್ ಆಪ್ಷನ್ ಮಾಲ್ ರೋಡು. ಅಲ್ಲೂ ಸಹ ತುಂಬ ವೆರೈಟೀಸ್ ಇರುತ್ತೆ. ಗಿಫ್ಟಿಂಗ್ ಪರ್ಪಸ್ಸಿಗೆ ಶಾಲ್ಸ್ ಆಗಿರ್ಬೋದು, ಪರ್ಸಸ್ ಆಗಿರ್ಬೋದು, ಎಲ್ಲ ನಿಮಗೆ ಮಾಲ್ ರೋಡಲ್ಲೇ ಸಿಗುತ್ತೆ. ಹಾಗಾಗಿ ಮಾಲ್ ರೋಡಲ್ಲೇ ಶಾಪಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು.
ಗೈಸ್, ಮನು ಟೆಂಪಲ್ನ ನೋಡಿಕೊಂಡು ಇವಾಗ ನಾವು ವಶಿಷ್ಠ ಅನ್ನೋ ವಿಲೇಜಿಗೆ ಬಂದಿದ್ದೀವಿ. ಮನಾಲಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇರುವಂಥ ವಶಿಷ್ಠ ವಿಲೇಜಲ್ಲಿ ವಶಿಷ್ಠರದ್ದು ಟೆಂಪಲ್ ಲೊಕೇಟ್ ಆಗಿದೆ. ಇಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ವಶಿಷ್ಠರು ತಪಸ್ ಮಾಡಿದ್ದಾರೆ ಅಂತ ಸಹ ಹೇಳಲಾಗುತ್ತೆ. ಮತ್ತು ಮೇನ್ ಅಟ್ರಾಕ್ಷನ್ ಏನಪ್ಪ ಅಂದರೆ, ಮೇನ್ ಹೈಲೈಟ್ಸ್ ಏನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ನ್ಯಾಚುರಲ್ ಹಾಟ್ ವಾಟರ್ ಸ್ಪ್ರಿಂಗ್ ಇದೆ. ಅಂದರೆ ಬಿಸಿ ನೀರಿನ ಕುಂಡ ಅಂತ ಕರೀತಾರೆ. ಅದು ಇಲ್ಲಿನ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು. ಹಾಗೆ ಆ ನೀರಲ್ಲಿ ಆರೋಗ್ಯಕರ ಮತ್ತು ಔಷಧೀಯ ಗುಣಗಳು ಸಹ ಇದೆ ಅಂತ ಹೇಳ್ತಾರೆ. ನಂಗೆ ತುಂಬ ಪರ್ಸ್ನಲಿ ಇಷ್ಟ ಆಗಿದ್ದು ಇಲ್ಲಿ ದೇವಸ್ಥಾನದ ವುಡನ್ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ವಶಿಷ್ಠ ಟೆಂಪಲ್ ಪಕ್ಕನೇ ಅಂದರೆ ಸ್ವಲ್ಪ ದೂರದಲ್ಲೇ ಶ್ರೀರಾಮ್ ಟೆಂಪಲ್ ಸಹ ಲೊಕೇಟ್ ಆಗಿದೆ. ಅದು ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ವಿಡಿಯೋ ಮಾಡ್ತಿದ್ದೆ, ಫೋಟೋ ಮಾಡ್ತಿದ್ದೆ, ಹೇಳ್ಬಿಟ್ಟು ಮಾಡೋದು. ವಿಡಿಯೋ ನಾನು ಇವಾಗ ಏನು ಮಾಡಿದ್ರೆ ಯೂಟ್ಯೂಬ್ ವಸಿಷ್ಠ ಮಂದಿರ್. ಅಲ್ಲಿರೋದು ಯಾರು? ವಸಿಷ್ಠ ಮಹರ್ಷಿ ಗುರುಗಳು. ನೆಕ್ಸ್ಟ್ ಎಲ್ಲಿಗೆ? ಬನ್ನಿ ಹೇಳ್ತೀನಿ. वो कितना? ವಶಿಷ್ಠ ವಿಲೇಜಿಂದ ನಾವು ಬಂದಿರೋದು ಮನಾಲಿಗೆ. ಮನಾಲಿ ಸಿಟಿಲೇ ಲೊಕೇಟ್ ಆಗಿರೋ ಅಂಥ ವನ್ ವಿಹಾರ್ ನೇಚರ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಫೀ ಇರುತ್ತೆ. ಪರ್ ಪರ್ಸನ್ 50 ರೂಪೀಸ್, ಮತ್ತು ಮಗುಗೆ ಮೇ ಬಿ 20 ರೂಪೀಸ್ ಇರ್ಬೋದು ಅಂತ ಅನಿಸುತ್ತೆ. ಇನ್ನು ಈ ಪಾರ್ಕ್ ಬಗ್ಗೆ ಹೇಳಬೇಕಂತ ಅಂದರೆ ತುಂಬಾ ಕೂಲಾಗೆ ಕಾಮಾಗೆ ಇರೋಂಥ ಪ್ಲೇಸು. ಈ ಕ್ರೌಡೆಡ್ ಟೂರಿಸ್ಟ್ ಪ್ಲೇಸಸ್ಸಿಂದ ನಮಗೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನಿಸಿದ್ರೆ ಆರಾಮ್ಸೆ ನೇಚರ್ ಪಾರ್ಕಿಗೆ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಮೇನ್ ಅಟ್ರಾಕ್ಷನ್ ಏನಪ್ಪ ಅಂದರೆ ಈ ದಿಯೋಡರ್ ಟ್ರೀಸ್, ಅಂದರೆ ದೇವದಾರ್ ಟ್ರೀಸ್. ನಾನು ಆವಾಗಲೇ ಹೇಳಿದ್ನಲ್ಲ, ಹಡಿಂಬ ಟೆಂಪಲಲ್ಲಿ ಮರಗಳು, ಅದೇ ಮರಗಳು ಇಲ್ಲಿ ತುಂಬಾ ಇದೆ. ಈ ಮರಗಳ ಮಧ್ಯೆ ಒಂದು ರಿಲ್ಯಾಕ್ಸಿಂಗ್ ವಾಕಿಂಗ್ ಪಾತ್ಸ್ ಇದೆ. ಆರಾಮಾಗಿ ಮಾತಾಡ್ಕೊಂಡು ನೆಮ್ಮದಿಯಾಗಿ ವಾಕ್ ಮಾಡ್ಬೋದು. ಸ್ವಲ್ಪ ಹೊತ್ತು ಶಾಂತವಾಗಿ ಕುತ್ಕೋಬೋದು. ಹಾಗೆ ಮ್ಯಾನ್ ಮೇಡ್ ಲೇಕ್ ಸಹ ಇದೆ, ಇಲ್ಲಿ ಬೋಟಿಂಗ್ ಸಹ ಮಾಡ್ಬೋದು. ಸೊ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಆಲ್ಮೋಸ್ಟ್ 1 ಗಂಟೆ ಏನೋ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜಾಸ್ತಿ ಏನು ಫೋಟೋಶೂಟ್ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ. ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೂಟ್ ಜ್ಯೂಸ್ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಮತ್ತು ಇದು ಮಾಲ್ ರೋಡ್ ಹತ್ರನೇ ಲೊಕೇಟ್ ಆಗಿರೋದ್ರಿಂದ ನಮಗೆ ಶಾಪಿಂಗಿಗೆ ಹೋದಾಗಲೂ ನೇಚರ್ ಪಾರ್ಕ್ನ ನಾವು ವಿಸಿಟ್ ಮಾಡಿಬಿಡ್ಬೋದು.
ಗೈಸ್, ಒನ್ ವಿಹಾರ್ ನೇಚರ್ ಪಾರ್ಕಿಂದ ನಾವಿವಾಗ ಬುದ್ಧಿಸ್ಟ್ ಟೆಂಪಲಿಗೆ ಬಂದಿದ್ದೀವಿ. ಒನ್ ವಿಹಾರ್ ನೇಚರ್ ಪಾರ್ಕಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಬುದ್ಧಿಸ್ಟ್ ಟೆಂಪಲ್ ಇರೋದು. ಮಾಲ್ ರೋಡಿಗೂ ತುಂಬಾ ಹತ್ತಿರ ಆಗುತ್ತೆ. ಇಲ್ಲಿ ಒಳಗಡೆ ಅಂದರೆ ಟೆಂಪಲ್ ಒಳಗಡೆ ಎಲ್ಲ ವೀಡಿಯೋಸ್ ಮತ್ತು ಫೋಟೋಸಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಂತ ಅಂದರು. ಸೊ ನಾನು ಅದೇನು ಎಕ್ಸ್ಟ್ರಾ ಪೇ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಟೆಂಪಲ್ ಒಳಗಡೆ ಹೋದರೆ ಒಂದು ದೊಡ್ಡ ಬುದ್ಧ ಸ್ಟ್ಯಾಚು ಇದೆ. ಹಾಗೆ ಕಲರ್ಫುಲ್ ಟಿಬೇಟಿಯನ್ ಆರ್ಕಿಟೆಕ್ಚರ್ನ ನಾವು ನೋಡ್ಬೋದು. ಹಾಗೆ ಪ್ರೇಯರ್ ಬೆಲ್ಸ್ ಇದೆ. ಒಂದು ಏನು ಅನ್ಬೋದು, ಪೀಸ್ಫುಲ್ ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಪ್ಲೇಸು. ಸೊ ಇದನ್ನು ಇವಾಗ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಹೋಗಿ ಆಮೇಲೆ ಏನೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ದೇವಸ್ಥಾನದ ಒಳಗಡೆ ಹೋಗಿ ಬರ್ತೀನಿ. ನೀವು ಹೊರಗಡೆಯಿಂದ ಈ ಕ್ಲಿಪ್ಪಿಂಗ್ಸ್ನ ನೋಡ್ತಾ ಇರಿ. ಕವಿ, ನಾವು ಅಲ್ಲಿ ತಗೊಂಡ್ವಲ್ಲ ಕಾರಿಗೆ ಹಾಕೋದು, ಅದು ಇಲ್ಲೇ ಇದೆ. ಕೇಳಲಿಲ್ಲ, ಬಟ್ ಅದ್ರದ್ದು ಹಿಂದ್ಗಡೆ ಏನೇನೋ ಬರ್ದಿತ್ತ ಹಿಂದಿಲಿ. ಸೇಮ್ ಅಲ್ವಾ ಹಂಗಾದ್ರೆ? ಗೈಸ್, ಇವಾಗ ನಾವು ಮನಾಲಿಲಿ ಸ್ಟ್ರೀಟ್ ಶಾಪಿಂಗ್ ಬಂದಿದ್ದೀವಿ. ಇದಕ್ಕೇನಾದ್ರು ಪರ್ಟಿಕ್ಯುಲರ್ ಆಗಿ ಹೆಸರು ಹಿಂದೆ ಹೋಗು, ಸ್ವಲ್ಪ ಔಟ್ಫಿಟ್ ತೋರಿಸ್ತು. ಮಾಲ್ ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದೀವಿ. ಕವಿ ಔಟ್ಫಿಟ್ ತೋರಿಸ್ತೀನಿ ಮುಂದೆ ತೋರಿಸ್ತೀನಿ. ಕವಿ ಸ್ವಲ್ಪ ಹಿಂದೆ ಆಗೋ ಕಾಣಿಸುತ್ತೆ. ದಿಸ್ ಈಸ್ ಕವಿ ಔಟ್ಫಿಟ್. ಈ ರೀತಿ ರೆಡಿಯಾಗಿ ಶಾಪಿಂಗಿಗೆ ಬಂದಿದ್ದಾಳೆ. ಏನು ಕ್ರೇಜಿ ಅಲ್ವಾ ಅಂದು? ಸಿಂಪಲ್. ಓಕೆ, ಬನ್ನಿ ಬೇಗ ಬೇಗ ನೋಡೋಣ. ನಮಗೆ ಟೈಮ್ ಲಿಮಿಟ್ ಕೊಟ್ಟಿರೋದು 1.5 hours. ಸೊ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀವಿ. ಕಮ್, ಲೆಟ್ಸ್ ಗೋ. ಇದೇನು ತೊಗೊಂಡ್ರು 250 ರುಪೀಸಾ? ಹಾಂ, ಕೇಳು. ಚೆನ್ನಾಗಿದಾವಲ್ವಾ? ಚೆನ್ನಾಗಿದ್ದಾವೆ. ನನಗೇನೋ ಡೌಟು, ಬರೀ 250 ರುಪೀಸಾ ಅಂತ. ಯಾರೂ ಇಲ್ವಲ್ಲ? ಇಲ್ಲಿ ನೋಡೋದಾ? ಬೇಡ ಬಿಡು. ಮ್ಯಾಗ್ನೆಟ್ಸ್ ಚಂಡೀಗಢ ಹೋಗ್ತೀವಲ್ಲ, ಸ್ವೆಟರ್ಸ್ ಸಿಗೋದಲ್ವಾ? ಹಾಂ, ಸಿಗುತ್ತೆ. ಕೇಳು. ಸ್ವೆಟರ್ಸ್ಗೆ ಜೆಂಟ್ಸ್ಗೆ वीनेक में चेंज वाला सिस्टम और डिजाइन हो गया। ये 1250 की कलर और मैम
ಗೈಸ್ ಮನಾಲಿಗೆ ಬಂದಿದ್ದೀವಿ ಅಂದರೆ ಮಾಲ್ ರೋಡಲ್ಲಿ ಶಾಪಿಂಗ್ ಮಾಡೋದು ಅದು ವೈಟ್ ಕಲರ್ ಜಾರ್ಡನ್ ಅದು ಇಲ್ಲಿದೆ ನೋಡು ಫೋಟೋ ವರ್ತ್ ಅಂತ ಈ ಥರದಲ್ಲ ನಾವು ಮಕ್ಕಳು ಆಟ ನಮ್ಮದು ಇದು ಮಾಡಿದ್ರೆ ಪ್ಲಾಸ್ಟಿಕ್ ಎಷ್ಟು ಕೇಳಿದ್ರೆ ಅದೆಲ್ಲ ರೇಟ್ ತುಂಬ ಜಾಸ್ತಿ ಅಂತ ಅನಿಸ್ತು ಅದು ಬಿಟ್ಟರೆ ಅದು ಲೋಕಲಲ್ಲಿ ಸಿಗುವಂಥ ಶಾಲ್ಗಳಾಗಿರ್ಬೋದು ಪರ್ಸ್ಗಳಾಗಿರ್ಬೋದು ಹಾಗೆ ಸ್ವೆಟರ್ಸು ಕ್ಯಾಪ್ಸು ಇದೆಲ್ಲ ರೇಟ್ ತುಂಬ ಕಮ್ಮಿ ಇದೆ ಅಂತ ಅನ್ನಿಸ್ತು, ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಾವು ಕೆಲವೊಂದು ಪರ್ಸ್ಗಳನ್ನೆಲ್ಲ ಗಿಫ್ಟಿಂಗ್ ಪರ್ಪಸಿಗೆ ತಗೊಂಡು ಒಂದು ರೌಂಡ್ ಮಾಲ್ ರೋಡಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಾ ಕವಿ ಒಂದು ಪ್ಲೇಟು ಏನು ಇಷ್ಟೊಂದು ಕೊಟ್ಟ ಯಾವ ಮೊಮೋಸ್ ಇದು? ಗೈಸ್ ಇಲ್ಲಿ ನೋಡಿ ಮನಾಲಿದು ನೈಟ್ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 10 ಮಿನಿಟ್ಸಿಂದ ಇಲ್ಲೇ ಕೂತಿದ್ದೀನಿ ವ್ಯೂ ನೋಡ್ಕೊಂಡು. ಇಲ್ಲಿ ಪ್ಲೇ ಏರಿಯಾ ಇದೆ, ಇಲ್ಲೇ ಕೂತಿದ್ದೆ ಸುಮ್ಮನೆ ಇದು ಹೊರಗಡೆ ವ್ಯೂ ನೋಡ್ಕೊಂಡು. ಇದು ಲಾಸ್ಟ್ ನೈಟ್ ಮನಾಲಿಲಿ ಒಂಥರ ಫೀಲ್ ಆಗ್ತಿದೆ. 3 ಡೇಸ್ ಇದ್ವಿ, 3 ನೈಟ್ಸು 4 ಡೇಸು ಚೆನ್ನಾಗಿ ಅನ್ನಿಸ್ತು. ನಾಳೆ ಬೆಳಗ್ಗೆ ವಾಪಸ್ ಚಂಡೀಗಢ ಹೋಗಬೇಕು. ಸೊ ಇವತ್ತು ಈ ವ್ಯೂನ ಫುಲ್ ಕಣ್ ತುಂಬಿಸ್ಕೊಳ್ಳೋಣ ಅಂತ ಕೂತಿದ್ದೆ, ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಿಟಿ.